ಇವತ್ತು ಕೂಡ ಅಷ್ಟೇ ಬೇಜಾರಾಗಿದೆ ನನಗೆ. ಪಕ್ಷಿ ಮರಿಗಳೇನು ತೋಟದಲ್ಲಿ ಸಿಕ್ಕಿತ್ತಲ್ಲ ನನಗೆ. ಸೊ ದುರಾದೃಷ್ಟವಶಾತ್ ಇಲ್ಲಿ ನಾನು 1.5 ಟೀ ಕಪ್ ಇರ್ತದೆ ನೋಡಿ, ಟೀ ಕಪ್ಪಲ್ಲಿ ಟೀ ಕುಡಿತೀವಲ್ಲ ಅದೇ ಲೋಟದಲ್ಲಿ 1.5 ಲೋಟದಷ್ಟು ರಾಗಿಯನ್ನು ಇಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಸಿಹಿ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಸೊ ಕಬ್ಬಿನ ಹಾಲು ಕುಡ್ದಾಗೆ ಅನ್ನಿಸ್ತಾ ಉಂಟು ನನಗೆ ಇದರ ಬಣ್ಣ ಎಲ್ಲ ನೋಡ್ತಾ ಇದ್ದರೆ. ಪಕ್ಷಿಯ ಮರಿಗಳನ್ನ ನಾನು ಸಾಕಲಿಕ್ಕೆ ಶುರು ಮಾಡಿ ಇವತ್ತಿನ ದಿನ 3ನೇ ದಿನ ಸ್ಟಾರ್ಟ್ ಆಗಿದೆ. ಸೊ ಬೆಳಿಗ್ಗೆ ಈಗ ತಿಂಡಿಯನ್ನು ತಿನ್ನಿಸ್ತಾ ಇದ್ದೀನಿ. ಇವತ್ತಿನ ದಿನ ನಿನ್ನೆಲ್ಲ ಬೇರೆ ಬೇರೆ ರೀತಿಯೇ ತಿನ್ನಿಸಿದ್ದನ್ನೆಲ್ಲ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದೆ. ಇವತ್ತಿನ ದಿನ ನಾನು ಬೆಳಿಗ್ಗೆ ಟೊಮೆಟೊ ಹಣ್ಣನ್ನು ತಿನ್ನಿಸ್ತಾ ಇದ್ದೀನಿ. ಸೊ ಸಣ್ಣ ಸಣ್ಣ ಟೊಮೆಟೊ ಹಣ್ಣಿನ ಚೂರುಗಳನ್ನ ಮಾಡಿಕೊಂಡು ಒಂದು ಕಡ್ಡಿಯಲ್ಲಿ ಸ್ಟಿಕ್ ರೀತಿಯಲ್ಲಿ ತಿನ್ನಿಸ್ತಾ ಇದ್ದೀನಿ. ಸೊ ಈಸಿ ಆಗ್ತದೆ ಇದನ್ನು ತಿನ್ನಿಸ್ಲಿಕ್ಕೆ. ಮತ್ತು ಪ್ಲಕ್ಕರಲ್ಲಿ ಕರೆಕ್ಟ್ ಆಗೋದಿಲ್ಲಾಗಿತ್ತು ನನಗೆ. ಹಾಗಾಗಿ ಇವತ್ತಿನ ದಿನ ಈ ಥರ ತಿನ್ನಿಸ್ತಾ ಇದ್ದೇನೆ ತುಂಬ ಈಸಿಯಾಗಿ. ಮತ್ತು ಏನೇ ಕೊಟ್ಟರು ತಿಂದದ್ದು ಫ್ರೆಂಡ್ಸ್ ಅಷ್ಟೇ ಬೇಗ, ಮತ್ತು ತುಂಬ ಆ್ಯಕ್ಟಿವ್ ಆಗಿತ್ತು. ಹಾಗೆ ನೋಡಿ ಈ ಥರ ಎಲ್ಲ ತಿಂತ ತುಂಬ ಖುಷಿಯಾಗಿ ಇದೆ. ಇಲ್ಲಿ ಬನ್ನಿ, ಇಲ್ಲದೆ ಮೀನು ಕೊಟ್ಟೆ ಶಬ್ದ ಆದರೆ ಸಾಕು ಇಂಥ ಮೀನು ಅಂತ ನೋಡ್ಲಿಕ್ಕೆ ಬಂದಿದೆ. ಇನ್ನೊಬ್ಬ ಕೂಡ ಬಂದ. ಓಕೆ, ಇವರಿಬ್ಬರನ್ನು ಹಿಡಿಯೋದಕ್ಕಾಗೋದಿಲ್ಲ ಬಿಡಿ. ಇಲ್ಲ ನೋಡ್ರ ಬುಲ. ಓ ಫ್ರೆಂಡ್ಸ್, ಇವತ್ತಿನ ಮೀನು ಅಂತ ಗೊತ್ತಾ? ಬಂಗಡೆ ಮೀನಲ್ಲಿ ಈಗ ರೇಟ್ ಜಾಸ್ತಿ. ಫ್ರೆಶ್ ಇದೆ ಮಾತ್ರ. ಈ ಥರ ನೋಡಿ ಎಷ್ಟು ಫ್ರೆಶ್ ಉಂಟು ಅಂತ. ಕಣ್ಣು ಮತ್ತು ಸ್ವಲ್ಪನೂ ಕೆಂಪಾಗಿಲ್ಲ ನೋಡಿ, ಹೀಗಿರಬೇಕು, ತಾಜಾ ಇರ್ತದೆ ಅಂತ. ಕೆಂಪಾಗಿಬಿಟ್ರೆ ಮೀನು ಫ್ರೆಶ್ ಇಲ್ಲ ಅಂತ ನೋಡಿ. ಇದು ಎಷ್ಟು ಫ್ರೆಶ್ ಇದೆ ಅಂತ, ಹಳದಿ ಹಳದಿ ಈ ಥರ ಆಗಿ ನೋಡಿ. ಈ ಥರ ಮೀನು ಫುಲ್ ಜಾರಬೇಕು, ನೋಳೆಯಾಗಿ. ಹಾಗಿದ್ದರೆ ಮೀನು ಫ್ರೆಶ್ ಇದೆ ಅಂತ ಅರ್ಥ. ಮತ್ತು ಮೀನು ಜಾರೋದಿಲ್ಲ, ಮತ್ತು ಒಂಥರ ಅದರ ಮೇಲ್ಗಡೆಗೆಲ್ಲ ಅಪ್ಪ ನೋಡಿ ಎಂಥ ಕ್ರಿಮಿನಲ್ಸ್ ಇವರು ಅಂತ ನೋಡಿದ್ರಾ. ಈಗ ಎಂಥ ಲಾಸ್ ಮಾಡೋಕ್ಕೆ ಬರ್ತಿದ್ರು ನನಗೆ ಫ್ರೆಂಡ್ಸ್. ಇದು 100 ರೂಪಾಯಿಗೆ ಮೀನು 11 ಉಂಟು. ಸೊ ನಮ್ಮ ಕರಾವಳಿ ಸೈಡೆಲ್ಲ ಇದು ಕಾಸ್ಟ್ಲಿನಂತೆ ಅರ್ಥ. 100 ರೂಪಾಯಿಗೆ ಒಂದು 20 ಸಿಕ್ಕಿದ್ರೂ ಅಡ್ಡಿಲ್ಲ ಅನ್ನೋ ರೀತಿ ಇತ್ತು. ಆದರೆ ಈಗ ಮೀನೆಲ್ಲ ಕಡಿಮೆ, ಬೋಟೆಲ್ಲ ಹೊರಗಡೆ ಹೋಗೋದಿಲ್ಲ ಸೆಕೆಗೆ, ಮತ್ತು ಮೀನು ಬೇಗ ಬೇಗ ಹಾಳಾಗಿಬಿಡ್ತದೆ. ಹಾಗಾಗಿ ಎಷ್ಟು ಉಂಟು 100 ರೂಪಾಯಿಗೆ 11. ಇದೊಂದು ಸಾಂಬಾರು ರೆಸಿಪಿ ಉಂಟಲ್ಲ ಫ್ರೆಂಡ್ಸ್, ತುಂಬ ರುಚಿಯಾಗಿರುವಂಥ ಸಾಂಬಾರು ರೆಸಿಪಿ. ಹಾಗೆಯೇ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ನಮ್ಮನೆಯಲ್ಲಂತೂ ಬಿಡಿ, ಎಲ್ರಿಗೂ ಕೂಡ ಈ ಸಾಂಬಾರು ಅಂತಂದರೆ ತುಂಬ ಇಷ್ಟಪಡ್ತಾರೆ. ಸೊ ಇದನ್ನು ನಾನು ಒಂದು ಅಷ್ಟು ದಿನಕ್ಕೆ ಮಾಡ್ತಾನೆ ಇರ್ತೀನಿ. ಮೊದಲಂತೂ ನನಗೆ ತುಂಬ ಫೇವ್ರೆಟ್, ಹಾಗಾಗಿ ನಾನು ಮಾಡ್ಕೊಳ್ತಾನೆ ಇರ್ತೀನಿ. ಮತ್ತು ಇದು ಏನು ಹೇಳಿ, ಸಾಂಬಾರು ಅಂದರೆ ಇದ್ದರೆ ಸಾಕಾಗ್ತದೆ, ಜೊತೆಗೆ ಏನಾದರೂ ಬೇಕು ಅಂತ ಅನಿಸೋದೇ ಇಲ್ಲ ನೋಡಿ, ಅಷ್ಟು ಟೇಸ್ಟಿಯಾಗಿರ್ತದೆ ಈ ಸಾಂಬಾರು ರೆಸಿಪಿ. ಸೊ ಫಸ್ಟಲ್ಲಿ ನಾನು ಬೇಳೆಯನ್ನು ಮತ್ತು ತೆಂಗಿನ ಹಾಲಲ್ಲೇ ಮಾಡುವಂಥದ್ದು. ತೆಂಗಿನಕಾಯಿ ಅರ್ದು ಮಸಾಲೆ ಹಾಕೋದಲ್ಲ. ಸೊ ತೆಂಗಿನ ಹಾಲನ್ನು ತೆಗೆದು ಬೇಳೆ ಜೊತೆಗೆ ಕುದಿಸಿ, ಆಮೇಲೆ ಅದಕ್ಕೆ ಇಂಗು, ಆಮೇಲೆ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಅದನ್ನೆಲ್ಲ ಹಾಕಿ ಮಾಡುವಂಥದ್ದು. ಸೊ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ತೆಂಗಿನ ಹಾಲು ಒಂದು. ಆಮೇಲೆ ನಾನೊಂದು ಗಟ್ಟಿ ಪೌಡ್ರ್ ರೀತಿಯೇ ಮಾಡಿ ಹಾಕ್ತೀನಿ ನೋಡಿ. ಸೊ ಇದರ ಸಾಂಬಾರು ರೆಸಿಪಿಯನ್ನು ನಾನು ಒಂದು ಸಾರಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಅದು ನೆನಪುಂಟು, ಹಾಗೆ ಎಷ್ಟು ಜನ ಅದನ್ನು ಇಷ್ಟಪಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಬಾಯಿ ಮಾತಿಂದ ನಿಮಗೆ ಎಲ್ಲನೂ ಕೂಡ ನಾನು ತಿಳಿಸ್ಲಿಕ್ಕೆ ಆಗೋದಿಲ್ಲ, ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದಲ್ಲಿ ನೀವು ಟ್ರೈ ಮಾಡಬೇಕಾಯ್ತಾ. ಸೊ ನೋಡಿ ಈ ಥರ ಎಲ್ಲ ಮಾಡಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು, ಆಮೇಲೆ ಅದೊಂದು ಸೀಕ್ರೆಟ್ ಮಸಾಲ, ಅದಕ್ಕೆ ಕೆಲವೊಂದಿಷ್ಟು ವಸ್ತುಗಳೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿ, ಆಮೇಲೆ ಮಿಕ್ಸರಲ್ಲಿ ಪುಡಿ ಮಾಡಿ ಈ ಥರ ಎಲ್ಲ ಸಾರನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೌಡ್ರನ್ನು ಹಾಕಿ ಕುದಿಸುವಂಥದ್ದು. ಸೊ ನೋಡಿ ಇದೇ ಸೀಕ್ರೆಟ್ ಮಸಾಲ, ತುಂಬ ಟೇಸ್ಟ್ ಬರ್ತದೆ ಇದನ್ನು ಹಾಕೋದ್ರಿಂದ. ಪರಿಮಳ ಎಷ್ಟು ಇರ್ತದೆ ಅಂತಂದರೆ, ಊಟ ಮಾಡಿದ ನಂತರನೂ ಕೂಡ ಆ ಕೈಯ ವಾಸನೆ ಹಾಗೆ ಇರ್ತದೆ ನೋಡಿ ಫ್ರೆಂಡ್ಸ್, ಅಷ್ಟು ಖುಷಿ ಆಗ್ತದೆ. ಸೊ ಕೈಯ ಆ ಸ್ಮೆಲ್ಲ ನೆನ್ಪು ಮಾಡಿಕೊಂಡ್ರೆ ನನಗೆ ಇವಾಗ ಈಗಲೂ ಕೂಡ ಅದೇ ಸಾರಲ್ಲಿ ಊಟ ಮಾಡಬೇಕು ಅಂತ ಅನಿಸ್ತದೆ ನೋಡಿ, ಅಷ್ಟು ಸೂಪರಾಗಿರ್ತದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ನಾನು ವಿಡಿಯೋದೆಲ್ಲ ಹಾಕಿದ್ದೀನಿ, ಸೊ ಟೆಸ್ಟ್ ಮಾಡಿಬಿಟ್ಟು. ಈ ಸಾಂಬಾರು ಕುದೀತಾ ಬಂದಂಗೆ ಲಾಸ್ಟಲ್ಲಿ ನಾವು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಬೇಕು. ಇದರ ರುಚಿ ಇನ್ನೂ ಹೆಚ್ಚಾಗ್ತದೆ.
ಇದು ಕೂಡ ಫ್ರೆಂಡ್ಸ್ ಪಕ್ಷಿಗಳ 3ನೇ ದಿನನೇ ಬೆಳಿಗ್ಗೆ ನಾನು ಟೊಮೆಟೊ ಹಣ್ಣನ್ನು ತಿನ್ನಿಸಿದೆ. ಈಗ ಮಧ್ಯಾಹ್ನಕ್ಕೆ ಫೀಡ್ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಚಿಕ್ಕ ಚಿಕ್ಕ ನೊಣಗಳನ್ನೆಲ್ಲ ಇರುವಂಥದ್ದನ್ನೆಲ್ಲ ಹಿಡ್ಕೊಂಡು ಈ ಥರ ಒಂದು ಕಡ್ಡಿಯಿಂದ ಅವುಗಳಿಗೆ ತಿನ್ನಿಸ್ತಾ ಇದ್ದೀನಿ. ನೊಣಗಳನ್ನ ಎಷ್ಟು ಚೆನ್ನಾಗಿ ಅವು ಇಷ್ಟಪಟ್ಟು ತಿಂತವೆ ಅಂತಂದರೆ, ಒಂದು ಸ್ಟಿಕ್ಕಿಂದ ಈ ಥರ ಹತ್ತಿರಕ್ಕೆ ತಗೊಂಡು ಹೋದರೆ ಸಾಕು, ಸೊ ಅದರ ಸ್ಮೆಲ್ಲಿಗೆ ಏನು ಬಾಯಿ ತಿಕ್ಕೊಂಡು ಬರ್ತವೆ ನೋಡಿ ತಿನ್ನಲಿಕ್ಕೆ. ಸೊ ಒಂದೊಂದು ಪಕ್ಷಿಯ ಮರಿ ಕೂಡ 4 ನೊಣಗಳನ್ನ ತಿಂದಿದ್ದೆ ನೋಡಿ. ಅಷ್ಟು ಇಷ್ಟಪಟ್ಟು ತಿಂತವೆ ನೊಣದ ಗಳನ್ನೆಲ್ಲ, ಮತ್ತು ಸಣ್ಣ ಸಣ್ಣ ಕೀಟಗಳನ್ನೆಲ್ಲ. ಹಣ್ಣು ಮತ್ತು ಈ ಥರ ವೆಜಿಟೇಬಲ್ಸ್ಗಿಂತನೂ ಕೀಟಗಳನ್ನ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ ನೋಡಿ. ಸೊ ನೀವೆಲ್ಲ ಕಾಮೆಂಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಾನಿವತ್ತು ಸಣ್ಣ ಸಣ್ಣ ಕೀಟಗಳನ್ನೆಲ್ಲ ಹಿಡ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಯಾಕೆ ವ್ಲಾಗ್ ಬಂದಿಲ್ಲ ಅಂತ ನನಗೆ ಕಾಮೆಂಟ್ ಬರ್ತಾ ಇತ್ತು. ಸೊ ಇವತ್ತೇ ಅಂದರೆ ನಾನು ನಿನ್ನೆ ವ್ಲಾಗ್ ಮಾಡಲಿಲ್ಲ ಮತ್ತು ಇವತ್ತು ಕೂಡ ವ್ಲಾಗ್ ಮಾಡ್ತಾ ಇಲ್ಲ. ಇದೊಂದು ವಿಡಿಯೋ ಕ್ಲಿಪ್ಪನ್ನು ತಗೊಳ್ತಾ ಇದ್ದೀನಿ ಅಷ್ಟೇ. ಯಾಕೆಂತಂದರೆ ನಿನ್ನೆಂತೂ ನನಗೆ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಅಂದರೆ ಏನೂ ಕಾರಣ ಏನೂ ಇಲ್ಲ. ಸೊ ಸಡನ್ನಾಗಿ ಕೆಲವೊಂದು ದಿನೆಲ್ಲ ಹಾಗೆ ಆಗ್ತದೆ ನೋಡಿ. ಸೊ ಒಂದು ಸುಸ್ತಾಗೋದಿರ್ತದೆ, ಹಾಗೆ ಕೆಲವೊಂದು ದಿನ ಮನಸ್ಸು ಸರಿ ಇರೋದಿಲ್ಲ ಆಗ್ತದೆ, ಏನೂ ಕೆಲಸ ಮಾಡಲಿಕ್ಕೂ ಬೇಡ, ಹಾಗೆಯೇ ಏನು ಕೂಡ ವರ್ಕ್ ಬೇಡ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ನಿನ್ನೆ ನನಗೆ ಕೆಲಸ ಮಾಡೋದಕ್ಕೂ ಮನಸ್ಸಿರಲಿಲ್ಲ, ಹಾಗೆ ಬ್ಲಾಗ್ ಮಾಡೋದಕ್ಕೂ ಕೂಡ ಮನಸ್ಸಿರಲಿಲ್ಲ. ಹಾಗಾಗಿ ಎರಡನ್ನೂ ಕೂಡ ಸ್ಕಿಪ್ ಮಾಡಿಕೊಂಡು ಸುಮ್ಮನೆ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊಳ್ತಾ ಹಾಗೆ ನಿದ್ರೆ ಮಾಡಿದ್ದು, ಹೀಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಹಾಗಾಗಿ ಇವತ್ತು ಬ್ಲಾಗ್ ಬಂದಿಲ್ಲ. ಮತ್ತು ಇವತ್ತು ಪೂರ್ತಿ ವ್ಲಾಗ್ನ ಎಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಇನ್ನು ಇವತ್ತು ಕೂಡ ಅಷ್ಟೇ ಬೇಜಾರಾಗಿದೆ ನನಗೆ. ಪಕ್ಷಿ ಮರಿಗಳು ಏನು ತೋಟದಲ್ಲಿ ಸಿಕ್ಕಿತ್ತಲ್ಲ ನನಗೆ, ಸೊ ದುರಾದೃಷ್ಟವಶಾತ್ ಸತ್ತೋಯ್ತು ಫ್ರೆಂಡ್ಸ್. ಇವತ್ತು 2 ಮರಿನೂ ಕೂಡ, ಒಂದು ಸ್ವಲ್ಪ ಹೊತ್ತು ಮೊದಲು ಸತ್ತೋಯ್ತು, ಆಮೇಲೆ ಇನ್ನೊಂದು ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಮರಿನೂ ಕೂಡ ಸತ್ತೋಯ್ತು. ಸೊ ಎಂತಕ್ಕೆ ಹಂಗಾಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ಆರೈಕೆ ಮಾಡಿದ್ದೀನಿ. ಎಷ್ಟು ಆ್ಯಕ್ಟಿವ್ ಆಗಿತ್ತು ಗೊತ್ತಾ, 3 ದಿನದಿಂದ ನಾನು ಅದನ್ನು ಸಾಕೊಂಡಿದ್ದೀನಿ. ಸೊ ತುಂಬ ಆ್ಯಕ್ಟಿವ್ ಆಗಿತ್ತು. ಹಾಗೆಯೇ ಪ್ರತಿದಿನ ಕೂಡ ಎಲ್ಲ ಆಹಾರ ಕೂಡ ತಗೊಳ್ತಾ ಇತ್ತು. ಹಾಗೆ ಸಡನ್ನಾಗಿ ನೋಡಿ, ಬೆಳಗಿನ ಜಾವ ನಾನು 5 ಗಂಟೆಗೆ ನೋಡಿದೆ, ಆರಾಮಾಗಿ ಇದೆ, ಆ್ಯಕ್ಟಿವ್ ಆಗಿ ಇದೆ. ಆಮೇಲೆ ಸಡನ್ನಾಗಿ ಒಂದೇ ಸರಿ ಸತ್ತೋಗ್ಬಿಡ್ತು ನೋಡಿ. ಸೊ ಹಾಗಾಗಿ ತುಂಬ ಬೇಜಾರಾಯಿತು. ಎಂಥ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಹಾಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ದರು, ಪಕ್ಷಿ ಮರಿಗಳು ಬದುಕೋದು ಕಷ್ಟ, ಏಕೆಂತಂದರೆ ಅವುಗಳಿಗೆ ತಾಯಿಯ ಶಾಖ ಇರೋದಿಲ್ಲ ಆಗ್ತದೆ. ಈಗ ಕೋಳಿ ಮರಿಗಳೆಲ್ಲ ನೋಡಿ, ಮರಿಗಳನ್ನ ಸಾಕಿದ ತಕ್ಷಣ ರೆಕ್ಕೆ ಒಳಗಡೆ ಹೇಗೆ ಇಟ್ಕೊಳ್ಳೋದು, ಬೆಚ್ಚಗೆ ಒಂದು ಫೀಲ್ ಕೊಡ್ತದೆ. ಸೊ ನಮ್ಮ ಮನುಷ್ಯರಾದ್ರೂ ಅಷ್ಟೇ ನೋಡಿ, ಮಗುವನ್ನು ತಾಯಿ ಮಡ್ಲಲ್ಲಿ ಇಟ್ಕೊಂಡಾಗ ಮಗು ಹೇಗಿರ್ತದೆ, ಮತ್ತು ಬೇರೆಯವ್ರ ಕೈಯಲ್ಲಿದ್ದವಾಗ ಹೇಗಿರ್ತದೆ ನೋಡಿ, ಹಾಗೆಯೇ ಅದಕ್ಕೆ ತಾಯಿಯ ಶಾಖ ಇಲ್ಲ ಇತ್ತು. ಹಾಗಾಗಿ ಅವು ತೀರ್ಕೊಂತು ಅಂತ ನಮ್ಮನೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಇನ್ನು ಯಾವುದಕ್ಕಾದರೂ ಋಣಾನು ಬಂದೇ ಇರಬೇಕು ನೋಡಿ, ಬದುಕೋದಕ್ಕಾಗಲಿ ಎಲ್ಲದಕ್ಕೂ ಕೂಡ, ಹಾಗೆ ಅಂದ್ಕೊತೀನಿ ನಾನು ಕೂಡ. ಸೊ ಬೇಜಾರಾಯಿತು. ಎಂತ ಹೇಳೋದು ಫ್ರೆಂಡ್ಸ್, ನನಗೆ ಮೊದಲು ಅನ್ನಿಸ್ತಾ ಇತ್ತು ನಾನು ಪಕ್ಷಿ ಮರಿಗಳು ಸಿಕ್ಕಿರೋದನ್ನು ವ್ಲೋಗಲ್ಲೇ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಮತ್ತು ಏನಾದ್ರು ಬೈ ಚಾನ್ಸ್ ಈಗೇನಾದ್ರು ಆಗಿಬಿಟ್ರೆ ಆಮೇಲೆ ಸುಮ್ಮನೆ ವ್ಯೂವರ್ಸ್ ಎಲ್ಲ ನನಗೆ ಹೇಳ್ತೀನಿ ನೋಡಿ, ನೀನು ಸರಿಗೆ ಕೇರ್ ಮಾಡಿಲ್ಲ ಅಂತಾಗಲಿ ಮತ್ತೊಂದು ಮರದೊಂದು ಹೀಗೆಲ್ಲ ಹೇಳಿಬಿಟ್ರೆ ಸುಮ್ಮನೆ ಬೇಜಾರಾಗ್ತದೆ. ಹಾಗಾಗಿ ವ್ಲೋಗ್ಸಲ್ಲೇ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸೊ ಚೆನ್ನಾಗಿ ಸಿಕ್ತಲ್ಲ, ಅದಕ್ಕೂ ಬದುಕುಳಿದಿಲ್ಲ ಅಂತ ನಾನೇನು ಮಾಡಲಿಕ್ಕಾಗ್ತದೆ. ನಾನು ಕೈಲಾಗುವಷ್ಟು ಹೋದ್ರೆ ಆರೈಕೆಯನ್ನು ಮಾಡುವ, ಆಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡು ಬ್ಲಾಗಲ್ಲಿ ಶೇರ್ ಮಾಡಿದೆ. ಸೊ ಈ ಟಾಪಿಕನ್ನು ಆಮೇಲೆ ಇವಾಗ ನಾನು ಹೇಗೆ ಅಂದ್ಕೊಂಡಿದ್ದೆ ಫಸ್ಟ್ ಅದು ನೋಡಿ ಅದೇ ರೀತಿಯೇ ಇದು. ಇನ್ನೂ ಗೊತ್ತಿಲ್ಲ ನೀವೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಸೊ ನಾನಂತೂ ಕೈಲಾಗುವಷ್ಟು ನನ್ನ ಥರ ಇಷ್ಟ ಆಗ್ತದೆ ನೋಡಿ ಎಲ್ಲಿವರೆಗೂ ನಾನು ಅದರ ಆರೈಕೆನ ಮಾಡಿದ್ದೀನಿ. ಇವಾಗ ಅದು ಹಾಗೈತಲ್ಲ, ಬೇಜಾರಾಯಿತು ಇವತ್ತು. ಹಾಗಾಗಿ ಮತ್ತೆ ಅದಕ್ಕೋಸ್ಕರ ಬ್ಲಾಗ್ ಮಾಡಲಿಲ್ಲ. ಮತ್ತೆ ಎಂಥ ರೀಸನ್ ಇಲ್ಲ ಫ್ರೆಂಡ್ಸ್, ಅಷ್ಟೇ. ಸೊ ಮತ್ತೆ ಅದನ್ನೆಲ್ಲ ಹೇಳ್ಕೊಳ್ತಾ ಬ್ಲಾಗ್ ಮಾಡ್ತಾ ಸಿಂಪತಿ ತಗೊಳ್ಳೋದು ಅದೆಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಲ್ವಾ. ಹಾಗಾಗಿ ಒಂದೇನಾದರೂ ವೀಡಿಯೋ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡೋದು, ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋದು. ಸೊ ನೋಡೋಣ ಮತ್ತು ಎಷ್ಟು ವಿಷಯಗಳೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗ್ತದೆ ಅಂತ. ಇನ್ನೊಂದು 2 ದಿನ ಆದಮೇಲೆ ಅದೇ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮತ್ತೆ 2-3 ದಿನ ನನಗೆ ಸ್ವಲ್ಪ ಮನೆ ಕಡೆಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಮುಗಿಸ್ತೀನಿ. ಹಾಗೆ ಇನ್ನೂ ಏನಂತಂದರೆ ಅಡಿಕೆಗೆಲ್ಲ ತುಂಬ ರೇಟ್ ಬರ್ತಾ ಉಂಟು. 42,000 ಆಗಿದೆ 1 ಕ್ವಿಂಟಲ್ಗೆ. ಹಾಗೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನೇಲಿ ಕೂಡ ಸ್ವಲ್ಪ ಅಡಿಕೆ ಎಲ್ಲ ಇತ್ತಲ್ಲ, ಸೊ ಒಳ್ಳೆ ರೇಟ್ ಬಂದಾಗಲೇ ಸೇಲ್ ಮಾಡುವ ಅಂತ ಅಂದ್ಕೊಂಡು ನಾನು ಮತ್ತು ಅಮ್ಮ ಎಲ್ಲರೂ ಕೂಡ ಸೇರಿಕೊಂಡು ಅಡಿಕೆ ಸುಲಿಯೋ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ದರ್ಕು ಮಾಡೋದೊಂದು ಸ್ವಲ್ಪ ಉಂಟು, ಇವತ್ತೊಂದು ದಿನ ಆಗ್ಬೋದೇನೋ. ಸೊ ಅದನ್ನು ಕೂಡ ಮಾಡ್ತಾಯಿದ್ದಾರೆ.
ಹಾಗಾಗಿ ಸ್ವಲ್ಪ ಬ್ಯುಸಿನೇ ನಾವು. ಹಾಗಾಗಿ ಇವತ್ತು ಇದಿಷ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಬ್ಲಾಗ್ಸನ್ನೆಲ್ಲ ಯಾಕೆ ಅಪ್ಲೋಡ್ ಮಾಡಲಿ ಅಂತ ಕಮೆಂಟ್ ಬರ್ತಾಯಿತ್ತಲ್ಲ, ಹಾಗಾಗಿ ಇವತ್ತೊಂದು ಬ್ಲಾಗ್ನ ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸಿಂಗಾರಿಗೆ ಮತ್ತು ಚಂದುಗೆಲ್ಲ ಹಚ್ಕೊಟ್ಟು ಕೋಳಿಗಳನ್ನೆಲ್ಲ ಹೊರಬಿಟ್ಟು ಮತ್ತು ಅನ್ನ ಮಾಡೋದಕ್ಕೆ ಅಕ್ಕಿಯನ್ನೆಲ್ಲ ತೊಳೆದು ಹಾಕಿ ಈಗ ಗಂಜಿ ಕುದಿಸ್ತಾ ಇದ್ದೀನಿ. ಇದಾದಮೇಲೆ ರಾಗಿ ನೀರನ್ನು ಮಾಡಬೇಕು. ಸೊ ಅದಕ್ಕೂ ಮೊದಲು ತೋಟಕ್ಕೆ ಹೋಗಿ ಜೊಟ್ಟನ್ನೆಲ್ಲ ಚೇಂಜ್ ಮಾಡಿ ಬಂದಾದ ನಂತರ ರಾಗಿ ನೀರು ಮಾಡಬೇಕು. ಸೊ ರಾಗಿ ನೀರು ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಅಂತ ಬ್ಲಾಗಲ್ಲಿ. ಇನ್ನು ಗಂಜಿ ಕುದಿಸಾದ ನಂತರ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಇದು ನೆಲ ಗುಲಾಬಿ ಹೂವು ಎಷ್ಟು ಅರಳುತ್ತೆ ಗೊತ್ತಾ ಪ್ರತಿದಿನ. ಫುಲ್ ಕಲರ್ ಆಗಿದೆ. ಬೀರಾ 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 ಹೇಳು ಕಣ್ಬಿಡ ನಿದ್ರೆ ಅಲ್ಲ ಜೋರು. ನಿದ್ರೆ ಜೋರು ಅಲ್ಲ. ಈಗ ತೋಟಕ್ಕೆಲ್ಲ ಹೋಗಿ ಬಂದೆ. ನಾನು ರಾಗಿ ನೀರನ್ನು ಮಾಡಲಿಕ್ಕೆ ಬಂದೆ. ರಾಗಿ ನೀರು ಅಥವಾ ರಾಗಿ ಹಾಲನ್ನು ಎರಡು ರೀತಿಯಾಗಿ ಮಾಡ್ತಾರೆ ಆಯಿತಾ. ಸೊ ನಾನು ಇವಾಗ ಮಾಡ್ತಾಯಿದ್ದು ರಾಗಿ ನೀರು. ಮತ್ತು ರಾಗಿ ಹಾಲು ಹೇಗೆ ಅಂತಂದರೆ ತೆಂಗಿನಕಾಯಿ ಹಾಕಿ ಮಾಡೋದು. ಇವಾಗ ರಾಗಿ ನೀರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು 1.5 ಟೀ ಕಪ್ ಇರ್ತದೆ ನೋಡಿ. ಟೀ ಕಪ್ಪಲ್ಲಿ ಟೀ ಕುಡಿತೀವಲ್ಲ ಅದೇ ಲೋಟದಲ್ಲಿ 1.5 ಲೋಟದಷ್ಟು ರಾಗಿಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ತಗೊಂಡು ಗ್ಯಾಸ್ ಮೇಲೆ ಕಡೆ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಸ್ವಲ್ಪ ಹೀಗೆ ಹರಡುತ್ತೆ. ಈಗ ನಾವು ಏನೇನು ಡ್ರೈ ಫ್ರೂಟ್ಸನ್ನೆಲ್ಲ ಹುರಿತೀವಲ್ಲ ಆಗ ಹೇಗೆ ಅದು ಒಡೆಯುತ್ತೆ ನೋಡಿ, ಒಂಥರ ವೈಟ್ ಕಲರ್ ಆಗ್ತದೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಆಗ ರಾಗಿ ನೀರನ್ನು ಮಾಡಿದಾಗ ತುಂಬ ಪರಿಮಳ ಆಗಿರ್ತದೆ. ಮತ್ತು ರಾಗಿ ಹುರಿಯೋದು ಯಾಕೆ ಅಂತಂದರೆ ಶೀತ ಆಗೋದಿಲ್ಲ ಅಂತ. ಸೊ ಕೆಲವೊಬ್ಬರಿಗೆ ರಾಗಿ ತಂಪು ನೋಡಿ ಶೀತ ಆಗಿಬಿಡ್ತದೆ. ಹಾಗಾಗಿ ಈ ಥರ ಹುರಿದ್ರೆ ಥಂಡಿ ಆಗೋದಿಲ್ಲ ಅಂತಂದ್ಬಿಟ್ಟು ಈ ಥರ ಹುರ್ಕೊಳ್ಬೇಕು. ನೋಡಿ, ಇದು ನಾವು ರಾಗಿಯನ್ನೆಲ್ಲ ಚೆನ್ನಾಗಿ ತೊಳೆದು ಬಿಸಿಲಲ್ಲೆಲ್ಲ ಒಣಗಿಸಿ ಇಟ್ಕೊಂಡಿದ್ದು. ಹಾಗಾಗಿ ಮತ್ತೀಗ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಥರ ನೋಡಿ, ಇದು ಚಿಟಪಟ ಅಂತಲಿಕ್ಕೆ ಶುರುವಾಯಿತು. ಈ ಥರ ಆಗಬೇಕು. ಇದು ರಾಗಿ ನೀರು ತುಂಬ ತಂಪಾಗಿರ್ತದೆ. ಹಾಗಾಗಿ ನೋಡಿ, ಇದು ಕಾರ್ನೆಲ್ಲ ಹೇಗೆ ಆಗ್ತದಲ್ಲ ಅದೇ ರೀತಿಯೇ ಆಗ್ತಾ ಇರ್ತದೆ. ತುಂಬ ಹುರಿಬಾರ್ದು. ಈ ಥರ ಸಿಡಿಯೋದಕ್ಕೆ ಶುರುವಾದ ತಕ್ಷಣ ಆಫ್ ಮಾಡಬೇಕು. ಯಾಕಂತಂದರೆ ಇಲ್ಲಂತಂದರೆ ಸೀದೋಗ್ಬಿಡ್ತದೆ. ಹಾಗಾಗಿ ನೋಡಿ, ಈಗ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಸೊ ಸ್ವಲ್ಪ ಅಂದರೆ ಕಪ್ಪು ಆಗಿದೆ. ಈಗ ಮತ್ತೆ ಅದು ಫ್ರೈ ಆದ ತಕ್ಷಣವೇ ಪರಿಮಳ ಬರ್ತದೆ. ಸೊ ಆವಾಗ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಇವಾಗ ಇದು ಬಿಸಿ ಹೋದ್ಮೇಲೆ ಏನು ಮಾಡೋದು ಅಂತ ನೋಡುವ. ಈಗ ನೋಡಿ, ರಾಗಿ ತಣ್ಣಗಿದೆ. ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಆಮೇಲೆ ನೀವು ರಾಗಿ ಹಾಲನ್ನು ಮಾಡ್ತೀರಿ ಅಂತಂದರೆ ಇವಾಗಲೇ ತೆಂಗಿನ ತುರಿಯನ್ನು ಹಾಕಬೇಕು. ಸೊ ನಾನು ಮಾಡ್ತಾ ಇರೋದು ರಾಗಿ ನೀರಲ್ಲ, ಹಾಗಾಗಿ ತೆಂಗಿನ ತುರಿಯನ್ನು ಹಾಕೊಳ್ಳೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸ್ವಲ್ಪನೇ ಹಾಕಬೇಕು. ಇಲ್ಲಂತಂದರೆ ರಾಗಿ ಗ್ರೈಂಡ್ ಆಗಲಿಕ್ಕೆ ಸಿಗೋದಿಲ್ಲ ಆಗ್ತದೆ. ಹಾಗೆ ಸ್ವಲ್ಪನೇ ನೀರು ಹಾಕೊಳ್ತಾ ಫುಲ್ಲಾಗಿ ನುಣ್ಣಗೆ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ. ಆಮೇಲೆ ಇದು ಜರಡಿ ಹಿಡಿಯೋದು. ಸೊ ಈ ಥರ ಹಾಕ್ಕೊಳ್ಬೇಕು ಒಂದು ಪಾತ್ರೆಗೆ. ಆಮೇಲೆ ರಾಗಿಯನ್ನು ನೀರು ಹಾಕಿ ನೋಡಿ ಚೆನ್ನಾಗಿ ಹರ್ಕೊಂಡು ಬಂದಿದ್ದೀನಿ ನುಣ್ಣಗೆ. ಸೊ ಇವಾಗ ಇದನ್ನು ನಾವು ಸಾಣಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಈ ಥರ ಹಾಕಬೇಕು. ಆಮೇಲೆ ಇದು 1.5 ಲೋಟದಷ್ಟು ತಗೊಂಡಿದ್ದೆನಲ್ಲ ನಾನು ರಾಗಿಯನ್ನು. ಸೊ ನಾವು 1.5 ಲೀಟ್ರ್ ಆಗುವಷ್ಟು ರಾಗಿ ನೀರನ್ನು ಮಾಡ್ಕೊಳ್ಬೋದು. ಹಾಗೆ ಚೆನ್ನಾಗಿ ನೀರನ್ನು ಹಾಕಿ ಈ ಥರ ಕ್ಲೀನಾಗಿ ಮಾಡ್ಕೊಳ್ಬೇಕು.
ಒಂದು ಸೌಟಿಂದ ಈ ಥರ ರಾಗಿ ಜಡ್ಕ್ ಮಾತ್ರ ಇಡಬೇಕು, ಅದರಲ್ಲಿ ಇರುವಂತಹ ಎಲ್ಲ ಹಾಲೆಲ್ಲನೂ ಕೆಳಗೆ ಇಳಿಯುತ್ತೆ. ಸೊ ಈ ಥರ ನೀರನ್ನೆಲ್ಲ ಹಾಕೊಳ್ತಾ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟಾಯಿತು. ನಾನು ಈ ತೋಪು ಫುಲ್ ಮಾಡ್ತೀನಿ. ಇದು 1.5 ಲೀಟರ್ನ ತೋಪು. ಹಾಗೆ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ನೋಡಿ, ರಾಗಿ ನೀರನ್ನೆಲ್ಲ ಗಾಳಿಸ್ಕೊಂಡು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಮಾಡ್ಕೊಂಡಾಗಿದೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ನೋಡಿ. ಹಾಗಾಗಿ ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಜಾಸ್ತಿ ಸಿಹಿ ಏನು ಬೇಡ, ಮೀಡಿಯಮಾಗಿ ಇಟ್ಕೊಂಡ್ರೆ ಸಾಕು. ಮತ್ತು ಜಾಸ್ತಿ ಸಿಹಿ ಕುಡಿತಾ ಇದ್ದರೆ ಇನ್ನೂ ಬಾಯಾರಿಕೆ ಆಗ್ತದೆ. ಹಾಗಾಗಿ ಒಂದು ಹದಕ್ಕೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಸಿಹಿ ಕುಡಿಲಿಕ್ಕೆ ಬೇಕು ಅಷ್ಟು ಸಿಹಿಯನ್ನು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಕೋಲ್ಡನ್ ನೀರನ್ನು ಆಗಲಿ ಮತ್ತು ಐಸನ್ನೆಲ್ಲ ಹಾಕ್ಕೊಳ್ಬೋದು. ಸೊ ನಾನೀಗ ಮೊದಲೇ ರೆಡಿ ಮಾಡಿದ್ದೀನಿ. ಒಂದು ದಾದನ ಕಡೆಯವರೆಲ್ಲ ಕುಡಿಯೋದಕ್ಕೆ ಇನ್ನೂ 1 ತಾಸು ಉಂಟು. ಹಾಗೆ ಅದಕ್ಕೂ ಮೊದಲೇ ರೆಡಿ ಮಾಡಿದ್ನಲ್ಲ. ಸೊ ಈ ಥರ ಎಲ್ಲ ರೆಡಿ ಮಾಡಿ ನಾನು ಒಂದು ಅರ್ಧ ಗಂಟೆ ಹೀಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಚೆನ್ನಾಗಿ ಕೋಲ್ಡ್ ಆಗ್ತದೆ ನೋಡಿ. ಈಗ ಬೆಲ್ಲ ಹಾಕಿದ ತಕ್ಷಣ ರಾಗಿ ನೀರಿನ ಬಣ್ಣ ಎಲ್ಲ ಚೇಂಜ್ ಆಯಿತು, ಬೆಲ್ಲದ ಬಣ್ಣಕ್ಕೆ ತಿರುಗ್ತು. ಸೊ ಈಗ ಇದನ್ನು ಸಿಹಿ ಮತ್ತು ಉಪ್ಪನ್ನೆಲ್ಲ ಟೆಸ್ಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡೋದು. ಅದೇ ಫ್ರೆಂಡ್ಸ್, ರಾಗಿ ನೀರು ಮಾಡಾಯಿತು. ಇದನ್ನು ಸ್ವಲ್ಪ ಕೋಲ್ಡ್ ಮಾಡಲಿಕ್ಕೆ ಇಡಬೇಕು. ಹಾಗೆ ನಾನು ನಿಮಗೆ ಇದರ ರುಚಿಯನ್ನು ಹೇಳ್ತೀನಿ. ಸೊ ರಾಗಿ ನೀರಿಗೆ ಏನಂತಂದರೆ ಏಲಕ್ಕಿ ಈ ಥರದನ್ನೆಲ್ಲ ಹಾಕಿ ಮಾಡ್ಬೋದು. ಸೊ ನಾನೇನು ಹಾಕಲಿಲ್ಲ, ಖಾಲಿ ರಾಗಿ ಅಷ್ಟು ಹಾಕಿದ್ದೀನಿ. ರಾಗಿ ಪರಿಮಳ ಇರ್ತದೆ ನೋಡಿ, ಹಾಗಾಗಿ ಏಲಕ್ಕಿ ಎಲ್ಲ ಹಾಕ್ಬಿಟ್ರೆ ಏಲಕ್ಕಿಗೆ ಫ್ಲೇವರ್ ಬಂದುಬಿಡ್ತದೆ, ರಾಗಿಯ ಘಮ ಇರೋದಿಲ್ಲ ಆಗ್ತದೆ. ಹಾಗಾಗಿ ರಾಗಿ ಅಷ್ಟೇ ಹಾಕ್ತೀನಿ. ಸೊ ಇನ್ನು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋದು, ಅದು ರಾಗಿ ಹಾಲಾಗ್ತದೆ. ಇದು ರಾಗಿ ನೀರು ನಾವು ಕರೆಯೋದು. ಸೊ ನೀವೇನು ಹೇಳ್ತೀರಾ ಅಂತ ತಿಳಿಸಿ ಆಯಿತಾ. ಸೊ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೀರನ್ನು ಹಾಕೊಳ್ಬೋದು. ಸೊ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ, ಏಕೆಂತಂದರೆ ಸ್ವಲ್ಪ ಚಿಕ್ಕಾಗಿದ್ದರೆ ರುಚಿ ಇರ್ತದೆ. ಹಾಗೆ ನಾನು ಇದನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಅವರವರಿಗೆ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ತಾ ಇರಬೇಕು. ಇನ್ನು ಮೇನಾಗಿ ಅಡುಗೆ ಮಾಡೋರು ಯಾರು ಇರ್ತಾರೆ ನೋಡಿ, ಅವರಿಗೆ ಇಷ್ಟೆಲ್ಲ ತೋರಿಸಿದ್ರೆ ಗೊತ್ತಾಗ್ಬಿಡ್ತದೆ ಹೇಗೆ ಮಾಡೋದು ಅಂತ ಐಡಿಯಾ ಸಿಗ್ತದೆ. ಇನ್ನು ಹೊಸಬರಿಗೆ ಅಷ್ಟೇ ಎಲ್ಲ ಪ್ರತಿಯೊಂದು ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಇನ್ನು ಅವರಿಗೆಲ್ಲ ಪೂರ್ತಿ ತಿಳಿಸ್ಲಿಕ್ಕೆಲ್ಲ ಆಗೋದಿಲ್ಲ, ಸ್ವಲ್ಪ ಕಷ್ಟನೇ. ಸೊ ನೋಡಿ, ನಾನೀಗ ವಾರ್ಮ್ ಕೊಡ್ತಾ ಇದ್ದೀನಿ, ಕೋಲ್ಡ್ ಇಲ್ಲ ಇದು. ಹಾಗೆ ನಿಮಗೆ ರುಚಿ ಹೇಳಲಿಕ್ಕೆ ಹೇಗೆ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ಸಿಹಿ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಸೊ ಕಬ್ಬಿನ ಹಾಲನ್ನು ಕುಡ್ದಾಗೆ ಅನ್ನಿಸ್ತಾ ಉಂಟು ನನಗೆ ಇದರ ಬಣ್ಣ ಎಲ್ಲ ನೋಡ್ತಾ ಇದ್ದರೆ. ಚೆನ್ನಾಗಿದೆ. ನಾನು ನಮ್ಮ 4 ಜನಕ್ಕೆ 1.5 ಲೀಟ್ರ್ ಆಗುವಷ್ಟು ರಾಗಿ ನೀರು ಅಥವಾ ರಾಗಿ ಹಾಲು ಎರಡನ್ನೂ ಕೂಡ ಮಾಡ್ತಾ ಇರ್ತೀವಿ. ಸೊ ಪ್ರತಿದಿನ ಏನಾದರೂ ಒಂದು ಜ್ಯೂಸ್ ಇರ್ತದೆ ನಮ್ಮಲ್ಲಿ, ಅವಲಕ್ಕಿ ಪಾನಕ್ಕಾಗಲಿ, ಹೀಗೆ ರಾಗಿದಾಗಲಿ, ಮತ್ತು ಏನಾದರೂ ಒಂದು ಹಣ್ಣಿದ್ದರೆ ಪಪ್ಪಾಯಿ ಆಗಿರ್ಬೋದು, ವಾಟರ್ ಮೆಲನ್, ಈ ಥರದ್ದು ಏನಾದರೂ ಒಂದು ಹಣ್ಣಿನ ಜ್ಯೂಸು ಒಂದು 11 ಗಂಟೆ ಅಷ್ಟೊತ್ತಿಗೆ ನಮ್ಮಲ್ಲಿ ಇದ್ದೇ ಇರ್ತದೆ. ಸೊ ನೀವಿವತ್ತು ಕೇಳಿದರೆ ಅದರ ರಾಗಿ ನೀರು ಮಾಡೋದು ಹೇಗೆ ಅಂತ, ಹಾಗಾಗಿ ಇದನ್ನು ಇವತ್ತು ಮಾಡಿದರೆ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡಿದಾಗಾಯಿತು, ನಾವು ಕೂಡ ಇನ್ನೊಮ್ಮೆ ಕೊಡ್ದಾಗಾಯಿತು. ಬಿಸಿಲೊತ್ತಲ್ಲಿ ಇದನ್ನು ಕುಡಿತಾ ಇದ್ರೆ ಎಷ್ಟು ತಂಪಾಗ್ತದೆ ಅಂದರೆ ಊಟದ ನೆನಪೇ ಬರೋದಿಲ್ಲ ಅಂದರೆ ಊಟನೇ ಬೇಡ, ರಾಗಿ ನೀರನ್ನೇ ಕುಡಿತಾ ಇರಲ್ಲ ಅಂತ ಅನಿಸುತ್ತೆ, ಅಷ್ಟು ಆರಾಮಾಗ್ತದೆ ನೋಡಿ. ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ಉಂಟು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸಕ್ಕರೆ ಹಾಕ್ದೇನೆ ಬೆಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ.